యేసినే పాడనా స్తోತ್ರ గీతం. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಆಮೇನ್. ತುಂಬಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ಬೆಳಗಿನ ಮುಂಜಾನೆಯ ದೈವಿಕ ಮನಕ್ಕಾಗಿ ನಮ್ಮ ಜೊತೆಯಲ್ಲಿ ಬೋಧಕರಾದಂತ ತಿಮೋತಿ ನೀಲ್ಗೌಡ್ ಅವರು ಇದ್ದಾರೆ. ಇವತ್ತು ಅವರು ನಮಗೆ ಕರ್ತನ ಸಂದೇಶಗಳನ್ನ ಕೊಡುವಂತವರಾಗಿದ್ದಾರೆ. ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ಅಭಿಷೇಕಿಸಿ ತನ್ನ ಮಾತುಗಳಿಂದ ನಮ್ಮನ್ನ ತುಂಬಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಜಾವದಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಸಂದೇಶಕ್ಕಾಗಿ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ದೈವಿಕ ಸಂದೇಶಕ್ಕಾಗಿ ಆಹ್ವಾನಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ದೇವರ ಸಂದೇಶವನ್ನ ನೀಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭೋದಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಿ ಇಂಪಾದ ನಿದ್ರೆಯನ್ನು ದಯಪಾಲಿಸಿ ಉದಯದಲ್ಲಿ ಆ ಮಹಾದೇವರ ನಮ್ಮ ಸೃಷ್ಟಿಕರ್ತನ ಸ್ವರವನ್ನ ಕೇಳಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಹೆಸರವಾಗಿದ್ದು ಪ್ರಾರ್ಥಿಸಿರಿ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬೋಧಕರಾದ ಎಂ ರಾಜು ಅವರು ಅದ್ಭುತವಾಗಿ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ದೇವರವ್ರನ್ನ ಆಶೀರ್ವಾದ ಮಾಡಿ. ಈ ಉದಯದಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲರಿಗೂ ಮತ್ತೊಂದು ಆವರ್ತಿ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಉದಯದ ಧ್ಯಾನಕ್ಕೆ ಹೋಗುತ್ತಿದ್ದ ಪೂರ್ವದಲ್ಲಿ ದೇವರ ವಾಕ್ಯವನ್ನ, ಆತನ ಬಾಯಿಂದ ಬಂದಿರತಕ್ಕಂತ ಮಧುರವಾದ ಅದ್ಭುತವಾದ ಸ್ವರವನ್ನ ಕೇಳಿ ಪ್ರಾರ್ಥನೆಯೊಂದಿಗೆ ನಾವು ಈ ದಿನ ಪ್ರಾರಂಭ ಮಾಡಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಅಂತ. ಮತ್ತೊಂದು ಆವರ್ತಿ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ದೇವರ ವಾಕ್ಯವನ್ನು ಪ್ರಾರ್ಥನೆ ಮಾಡಿ. ಮಹೋನ್ನತ ಪರ್ವತಗಳಲ್ಲಿ ವಾಸಿಸುವ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಮತ್ತೊಂದಾವರ್ತಿ ಇವತ್ತಿನ ಹೃದಯದಲ್ಲಿ ಎದ್ದು ನಿಮ್ಮ ಪವಿತ್ರವಾದ ವಾಕ್ಯಗಳನ್ನ ಧ್ಯಾನ ಮಾಡುವಲ್ಲಿ, ನಿಮ್ಮ ಪರಿಶುದ್ಧವಾದ ವಾಕ್ಯಗಳನ್ನ ಹೇಳುವಂತ ನನ್ನನ್ನ ಕೇಳುವುದರನ್ನ ಆಶೀರ್ವಾದ ಮಾಡಬೇಕಾಗಿ ಕೇಳಿಕೊಳ್ಳುತ್ತದೆ. ತಂದೆ ಆ ದೇವರ ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುನೆಂಬುದಾಗಿ ಶಾಸ್ತ್ರದಲ್ಲಿ ನೀವು ತಿಳಿಸಿದ್ರಿ. ಆ ಪ್ರಕಾರವಾಗಿ ಈ ದಿನ ನಾವು ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮ ಪವಿತ್ರವಾದ ಆಹಾರಕ್ಕಾಗಿ ಕಾಯ್ದುಕೊಂಡಿರ್ತಕ್ಕಂಥವರಾಗಿದ್ದಾರೆ. ನಿಮ್ಮ ಅದ್ಭುತವಾದ ಆಹಾರವನ್ನು ನಮಗೆ ದಯಪಾಲಿಸಿಕೊಟ್ಟು ನಿಮ್ಮ ಆಸ್ಥೆಗಳಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿ ಆಶೀರ್ವಾದ ಮಾಡಬೇಕಾಗಿ ಪ್ರಭು ಏಳೇನು ರಕ್ಷಕನೂ ಆಗಿರತಕ್ಕಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತದೆ ಸ್ವಾಮಿ. ಆಮೆನ್. ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸುಮಾರು ವರ್ಷಗಳ ಹಿಂದೆ ಪಾಶ್ಚಾತ್ಯ ದೇಶದ ಒಬ್ಬ ಮಿಷನರಿ ನಮ್ಮ ಭಾರತದ ಪುನಾ ನಗರಕ್ಕೆ ಬಂದು ಸುಮಾರು 10 ವರ್ಷಗಳ ಕಾಲ ಆತನು ಸೇವೆಯನ್ನ ಮಾಡ್ತಾನೆ. ಆತನು 10 ವರ್ಷಗಳ ಕಾಲ ಬಹಳ ಅದ್ಭುತವಾದ ಸೇವೆಯನ್ನ ಮಾಡಿ ತನ್ನ ತಾಯಿ ನಾಡಿಗೆ ಹಿಂತಿರುಗಲು ಪತ್ರವನ್ನ ಬರೀತಾರೆ. ತನ್ನ ಮಡದಿ ಮತ್ತು ಮಕ್ಕಳಿಗೆ, ಇದು ನಾನು ಸ್ವಾರ್ಥ ಸೇವೆಯ ಕಾರ್ಯವನ್ನ ಮುಗಿಸಿಕೊಂಡು ಬರ್ತಾ ಇದ್ದೀನಿ ಎಂಬುದಾಗಿ ಒಂದು ಪತ್ರವನ್ನ ಕಳಿಸ್ತಾರೆ. ಇಂಥ ತಾರೀಕಿನಂದು ಇಂಥ ದಿನದಂದು ನಾನು ಬರುತ್ತೇನೆ ಎಂಬುದಾಗಿ ಆತನು ಹೇಳುವಂತವ. ಆ ದಿವಸದಲ್ಲಿ ಮನೆಯಲ್ಲಿ ತುಂಬಾ ಸಂತೋಷ, ಮಕ್ಕಳು ಮತ್ತು ಮಡದಿ ಸಂತೋಷವಾಗಿ ಕಾಯ್ದುಕೊಂಡಿರ್ತಾರೆ. ಮಕ್ಕಳು ಪಪ್ಪ ಬರ್ತಾರೆ ಎಂಬುದಾಗಿ, ಹೆಂಡತಿ ತನ್ನ ಗಂಡನು ಬರ್ತಾನೆ ಅಂತಕ್ಕಂತಹ ಆ ದಿನಕ್ಕಾಗಿ ಅವರು ಕಾಯ್ಕೊಂಡಿರ್ತಾರೆ. ಈ ಕಡೆಯಿಂದ ಪ್ರಯಾಣ ಮಾಡ್ತಾ ಇರ್ತಕ್ಕಂತಹ ಈ ಸುವಾರ್ತಿಕರು ಆ ಹಡಗು ದುರಂತಕ್ಕೀಡಾಗಿ ಸಮುದ್ರದಲ್ಲಿ ಮುಳುಗುವಂತದಾಗ್ತದೆ. ಆಗಿನ ಕಾಲದಲ್ಲಿ
ಅಕಸ್ಮಾತ್ ಆಗಿ ಹಡಗು ಅಪಘಾತಕ್ಕೀಡಾದ್ರೆ, ಮುಳುಗಿದ್ರೆ ಅವರು ತಮ್ಮ ಜೀವವನ್ನ ರಕ್ಷಣೆ ಮಾಡಿಕೊಳ್ಳಲು ಲೈಫ್ ಬೋಟ್ ಅಂತಕ್ಕಂಥದ್ದನ್ನ ಇಟ್ಟಿರ್ತಿದ್ರು ಪ್ರತಿಯೊಂದು ಹಡಗಿನಲ್ಲಿ. ಈಗಿನ ದಿನಗಳಲ್ಲಿ ಲೈಫ್ ಜಾಕೆಟ್ ಅಂತ ಇಟ್ಟಿದ್ದಾರೆ. ಆ ಜಾಕೆಟ್ ಅನ್ನ ಹಾಕೊಂಡ್ರೆ ಅದು ನೀರ್ ಮೇಲೆ ಮನುಷ್ಯನನ್ನ ತೇಲಿಸ್ತದೆ. ಆಗಿನ ಕಾಲದಲ್ಲಿ ಲೈಫ್ ಬೋಟ್ ಅಂತ ಇಟ್ಟಿದ್ರು. ಆ ಒಂದು ಬೋಟ್ ಈ ಬೋಧಕರಿಗೂ ಸಿಕ್ತು. ಇವರು ಅದನ್ನ ತೆಗೆದುಕೊಂಡು ನೀರಲ್ಲಿ ತೇಲ್ತಾ ಇದ್ರು. ಸ್ವಲ್ಪ ದೂರದಲ್ಲಿಯೇ ಒಬ್ಬ ತಾಯಿ ಮತ್ತು ತನ್ನ ಮಗುವನ್ನು ಎತ್ಕೊಂಡು ಕೂಗ್ತಾ ಇದ್ರು, ಕಾಪಾಡಿ ಯಾರಾದ್ರೂ, ಕಾಪಾಡಿ ಯಾರಾದ್ರೂ, ಕಾಪಾಡಿ ಅಂತ. ಅವಾಗ ಈ ಬೋಧಕರು ಅವ್ರ ಹತ್ರ ಹೋಗಿ, ಅಮ್ಮ ಈ ಬೋಟನ್ನ ತೆಗೆದುಕೋ, ನಿನ್ನ ಮಗಳು ಸುರಕ್ಷಿತವಾಗಿ ದಡಕ್ಕೆ ಹೋಗಿ ಪ್ರಾಣವನ್ನ ಉಳಿಸಿಕೊಳ್ಳಿದೆ ಎಂಬುದಾಗಿ ಇವರು ಹೇಳುವಂತವ್ರಾಗ್ತಾರೆ. ಆ ತಾಯಿ, ಅಯ್ಯ ನಾನು ಸತ್ರು ಪರವಾಗಿಲ್ಲ, ನನ್ನ ಮಗುವನ್ನ ನೀವು ಬದುಕಿಸಿ, ಈ ಮಗುವನ್ನ ತೆಗೆದುಕೊಂಡು ನೀವು ಹೋಗ್ರಿ ಎಂಬುದಾಗಿ ಅಂಗಳಾಡ್ಕೊಂತವ್ರ. ಜಾಸ್ತಿ ಸಮಯ ಅಲ್ಲಿ ಮಾತನಾಡ್ಲಿಕ್ಕೆ ಇಲ್ಲದೆ ಇದ್ದ ಪ್ರಯುಕ್ತವಾಗಿ ಈ ಬೋಧಕರು, ನಾನೊಬ್ಬ ಸುವಾರ್ತಿಕ, ಸೇವೆಯನ್ನ ಮಾಡಿದ್ದೀನಿ, ಈಗ ನಾನು ತಾಯ್ನಾಡಿಗೆ ಹೋಗ್ಬೇಕಂತಿದ್ದೆ, ಆದ್ರೆ ಆಗ್ಲಿಲ್ಲ, ತಗೊಳಮ್ಮ ಈ ಬೋಟನ್ನ ತೆಗೆದುಕೊಂಡು ನೀನು ನಿನ್ನ ಮಗಳು ಬದುಕು ಎಂಬುದಾಗಿ ಬಲವಂತವಾಗಿ ಆ ಹೆಣ್ಣು ಮಗಳನ್ನ ಮತ್ತು ಮಗುವನ್ನ ಬೋಟ್ ಮೇಲೆ ಕೂರಿಸಿ ಇವ್ರೇನ್ ಮಾಡ್ತಾರೆ, ನೀರಿನಲ್ಲಿ ಮುಳುಗುವಂತವ. ಅವರು ನೀರಿನಲ್ಲಿ ಮುಳುಗುವಂತ ದೃಶ್ಯವನ್ನ ನೋಡುತ್ತಾ ಈ ತಾಯಿ ಅಳುತ್ತಾ ತನ್ನ ಮಗಳನ್ನ ಬದುಕಿಸಿಕೊಂಡು ಕಡಕ್ಕೆ ಹೋಗಿ ಸೇರುವಂತವ. ಅದಾದ ವರ್ಷಗಳ ನಂತರ ಇವತ್ತಿಗೆ ಆತನ ಹೆಸರನ್ನ ನಮ್ಮ ಪೂನಾ ನಗರದಲ್ಲಿ ಸಾಲ್ಸ್ಬರಿ ಪಾರ್ಕ್ ಎಂಬುದಾಗಿ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ದಾಖಲವಾಗಿರ್ತಕ್ಕಂಥದ್ದಾಗಿದೆ. ಪ್ರಿಯರೇ, ಅದೇ ಪ್ರಕಾರ ಯಾವ ರೀತಿ ಬೋಧಕರು ತಾಯಿ ಮಗುವನ್ನ ಬದುಕಿಸಿ ತಮ್ಮ ಜೀವವನ್ನ ಕೊಟ್ಟರು, 2500 ವರ್ಷಗಳ ಹಿಂದೆ ಯೇಸು ಸ್ವಾಮಿನೂ ಸಹ ಈ ಲೋಕಕ್ಕೆ ಬಂದು ನಮ್ಮನ್ನೆಲ್ಲ ಬದುಕಿಸಿ ಒಂದ್ ಮಾತನ್ನ ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ. ಪರಲೋಕವನ್ನ ಬಿಟ್ಟು ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳಿಗೋಸ್ಕರ ತನ್ನ ಪವಿತ್ರವಾದ ಜೀವಿತವನ್ನೇ, ತಮ್ಮ ಪವಿತ್ರವಾದ ರಕ್ತದಿಂದ ನಮ್ಮ ಸಕಲ ದ್ರೋಹ ಪಾಪಗಳನ್ನ ಕ್ಷಮಿಸಿರ್ತಕ್ಕಂತಹ ದೇವರಾಗಿದ್ದಾರೆ. ಒಂದು ಪ್ರಶ್ನೆ ನಮ್ಮೆಲ್ಲರನ್ನು ಮೂಡುವಂತದ್ದು, ನಮ್ಮ ಜೀವಿತದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಈ ಲೋಕದಲ್ಲಿ ಬದುಕುವಂತ ಪ್ರತಿಯೊಬ್ಬ ವ್ಯಕ್ತಿಯು ಮರಣವನ್ನ ಪ್ರೀತಿಸೋದಿಲ್ಲ. ಆತನು ಈ ಭೂಮಿ ಮೇಲೆ ಎಲ್ಲವನ್ನ ಪ್ರೀತಿಸ್ತಾನೆ, ಆದ್ರೆ ಸಾವನ್ನು ಮಾತ್ರ ಯಾರು ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಭಯಂಕರವಾಗಿರ್ತಕ್ಕಂತಹ ಒಂದು ಸನ್ನಿವೇಶ. ಮರಣ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಯಾರು ಪ್ರೀತಿ ಮಾಡಲಾರದೋ, ಯಾರು ಅದನ್ನ ಇಷ್ಟಪಡಲಾರದಂತಕ್ಕಂತ ಒಂದು ಘಟನೆ ಆಗಿದೆ. ಇಂತಹ ಸಾವನ್ನ ಪ್ರೀತಿಸದೇ ಇರ್ತಕ್ಕಂಥ ಮನುಷ್ಯರಿಗೆ ಯೇಸು ಸ್ವಾಮಿ ಮಾರ್ಗವನ್ನ ಮಾಡಿರ್ತಕ್ಕಂಥವರಾಗಿದ್ದಾರೆ. ನೀವು ಬದುಕಿಕೊಳ್ಳಿರಿ ಅಂತ. ಯಾವ ರೀತಿ ಬದುಕಬೇಕು, ಹೇಗೆ ಬದುಕಲಿಕ್ಕೆ ದೇವರು ಮಾರ್ಗವನ್ನ ಮಾಡುದು ಮನುಷ್ಯನಿಗೆ ಎಂಬುದಾಗಿ ಪವಿತ್ರ ವಾಕ್ಯವು ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಆದಿಕಾಂಡದಲ್ಲಿ ಆದಾಮನ ಜೀವಿತವನ್ನ ನೋಡಿದಾಗ ಆದಾಮನು 14 ಅಡಿಗಳಷ್ಟು ಎತ್ತರವಾಗಿದ್ದನು ಎಂಬುದಾಗಿ ತಿಳಿಸುವಂತದ್ದಾಗ್ತದೆ. ಅಷ್ಟು ಎತ್ತರವಾಗಿರ್ತಕ್ಕಂಥ ಆದಾಮನು ದೇವರು ತನ್ನ ಸ್ವರೂಪದಲ್ಲೇ ಉಂಟು ಮಾಡ್ತಾರೆ. ಅಂತಹ ದೊಡ್ಡ ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದರು. ಆದ್ರೆ ದೇವರು ಆದಾಮನನ್ನ ನೆಲದ ಮಣ್ಣಿನಿಂದ ರೂಪಿಸಿ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದ್ರೆಂಬುದಾಗಿ ಪರಿಶುದ್ಧ ಗ್ರಂಥ ನಮ್ಗೇನ್ ಮಾಡ್ತದೆ ತಿಳಿಸುವಂತದ್ದಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಷಯ. ಆದ್ರೆ ಇಂದು ನಾವು ಉಸಿರಾಡುವಂತಹ ಈ ಒಂದು ಉಸಿರು ಆದಾಮನ ಮೂಲಕವಾಗಿ ಬಂದಿರತಕ್ಕಂತ ಉಸಿರಾಗಿದೆ. ಇಂದು ದೇವರ ಶ್ವಾಸವು ಆದಾಮನ ಮೂಲಕ ನಮ್ಮಲ್ಲಿ ಉಸಿರಾಡ್ತಾ ಇದೆ. ಆದಾಮನು ಸಾವಿನಿಂದ ತಪ್ಪಿಸಲು ದೇವರು ಒಂದು ಕುರಿಮರಿಯ ರಕ್ತದಿಂದ ಬದುಕಲು ಯೋಜನೆ ಮಾಡಿದ. ಆದಾಮನ ಸಾವಿನಿಂದ ಆತನು ದೇವರಿಗೆ ಅವಿಧೇಯನಾಗಿ ಮರಣವನ್ನ ತಂದಿದ್ರ ಪ್ರಯುಕ್ತವಾಗಿ ಆತನನ್ನ ಮತ್ತೆ ಮರಣದಿಂದ ಕಾಪಾಡಲು ದೇವರು ಒಂದು ಕುರಿಮರಿ ಯಜ್ಞದ ಮೂಲಕವಾಗಿ ಆತನನ್ನ ತಪ್ಪಿಸಿರುವುದಾಗಿ ಇದು ಮೊದಲನೆಯ ಮಾರ್ಗ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯ ಬಹಳ ತಿಳಿಸುತ್ತದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45, 22, 23 ಎಲ್ಲಾ ದಿಗಂತಗಳವರೆಗೆ ನನ್ನ ಕಡೆಗೆ ತಿರುಗಿರಿ ಎಂಬುದಾಗಿ ಯೇಸು ಸ್ವಾಮಿ ಮತ್ತೆ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ತಿಳಿಸುವಂತವನ. ಯಾಕೆ ತಿರುಗಿಕೊಳ್ಬೇಕು ಅಂತ ಹೇಳಿದ್ರೆ, ಪಾಪ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಸಾಯುವನು ಎಂಬುದಾಗಿ ಪವಿತ್ರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದ್ರೆ ಆ ಮರಣದಿಂದ ತಪ್ಪಿಸಿಕೊಳ್ಳಲು ದೇವರು ಮಾರ್ಗವನ್ನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಆ ಮಾರ್ಗಗಳು ಯಾವುದೆಂಬುದಾಗಿ ಮೊದಲನೇದಾಗಿ ಆದಾಮನು ತನ್ನ ಮರಣದಿಂದ ಪಾರಾಗಲು
ಒಂದು ಕುರಿ ಮರಿಯ ರಕ್ತದ ಮೂಲಕವಾಗಿ ಆತನ ಮರಣವನ್ನು ಏನ್ ಮಾಡ್ತಾರೆ, ಪಾರ್ ಮಾಡ್ತಾರೆ. ಇವತ್ತು ಪ್ರಿಯರೇ, ಇವತ್ತು ಈಗ ಹೇಳಿ ಸಾಯಲು ಇಷ್ಟಪಡುವಂತಹ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ಮರಣದಿಂದ ನಮ್ಮನ್ನು ಬಿಡಿಸಲು ಈ ಲೋಕದಲ್ಲಿ ಯಾರು ಶಕ್ತರಾಗಿಲ್ಲ. ಪಾಪದ ಮೂಲಕವಾಗಿ ಮರಣವು ನಮ್ಮನ್ನು ಆಳುವಾಗ ಆ ಮರಣದಿಂದ ನಮ್ಮನ್ನ ಬಿಡಿಸಲು ಈ ಲೋಕದಲ್ಲಿ ಯಾರು ಶಕ್ತರಾಗಿಲ್ಲ, ದೇವರೊಬ್ಬನೇ ಶಕ್ತ. ಕೀರ್ತನೆ 146ನೇ ಅಧ್ಯಾಯ 3-4 ವಚನಗಳನ್ನು ಧ್ಯಾನ ಮಾಡಿದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಏನು ಮಾತಾಡ್ತಾರ ನೋಡೋಣ. ಕೀರ್ತನೆ 146, ಪ್ರಭುಗಳಲ್ಲಿ ಭರವಸೆಗಿಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನ ಸಹಾಯ ಮಾಡೋ ಶಕ್ತನನ್ನು. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳ. ಅವನು ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ ಎಂಬುದಾಗಿ ವಾಕ್ಯ ತಿಳಿಸಿದೆ. ಈ ಪ್ರಪಂಚದಲ್ಲಿ ಮರಣವನ್ನ ತಪ್ಪಿಸಲಿಕ್ಕೆ ನಾವು ಯಾರ ಮೇಲೂ ಭರವಸೆ ಇಡಬೇಕಾಗಿಲ್ಲ. ಅಕಸ್ಮಾತ್ ಭರವಸೆ ಇಟ್ಟರೆ ಅದು ಮೂರ್ಖತನ ಎಂಬುದಾಗಿ. ನಮ್ಮ ಸಾವಿನಲ್ಲಿ ಅವ್ರು ಬರ್ತಾರೆ, ಇವ್ರು ಕಾಪಾಡ್ತಾರೆ, ಇವ್ರು ನಮ್ಮನ್ನ ಮರಣದಿಂದ ಬಿಡುತ್ತಾರೆ ಅಂದ್ರೆ ಅದು ಹುಚ್ಚು ಮಾತಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ದೇವ್ರು ಹೇಳ್ತಾರೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ. 4ನೇ ವಚನ, ಅವನು ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವುದಾಗಿ. ದೇವರನ್ನು ನಂಬಿದರೆ ಶ್ವಾಸವನ್ನ ಹೊಂದಬೇಕು. ಆ ಶ್ವಾಸ ದೇವರ ಶ್ವಾಸವಾಗಿರ್ತಕ್ಕಂಥದ್ದು. ಮನುಷ್ಯನನ್ನು ಈ ಲೋಕದಲ್ಲಿ ತಿರುಗಿ ಬೀಳ್ತಾರೆ, ಆದ್ರೆ ದೇವರು 2 ಮಾತಿನವನಲ್ಲ, ಆತನು ತಿರುಗಿ ಬೀಳುತ್ತಿಲ್ಲ. ಅದಕ್ಕೋಸ್ಕರ ದೇವ್ರು ಹೇಳ್ತಾರೆ, ಈ ಲೋಕದಲ್ಲಿ ಮನುಷ್ಯರ ಮೇಲೆ ನೀವು ನಂಬಿಕೆ ಇಡಬೇಡ್ರಿ ಅಂತಾಗಿ. ಇವತ್ತಿನ ದಿವಸ ಪ್ರಿಯರೇ, ಯಾವ ರೀತಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನ ಜೀವವನ್ನ ಕೊಟ್ಟು ನಮ್ಮನ್ನ ರಕ್ಷಿಸಿದ್ರು, ಆತನ ಹೆಸರಿನಲ್ಲಿ ನಾವು ಜೀವವನ್ನ ಮತ್ತೆ ಮರಳಿ ಪಡೆಯುವಂತವರ. ಎಲ್ಲಿ ನೋಡಿದ್ರು ಇವತ್ತಿನ ದಿವಸ ಮರಣ ಅಂತಕ್ಕಂಥದ್ದು ಮನುಷ್ಯನೆಲ್ಲ ಆವರಿಸಿಕೊಂಡಿರ್ತಕ್ಕಂಥದ್ದಾಗಿದೆ. ಈ ಮರಣದಿಂದ ತಪ್ಪಿಸಲು ದೇವರು ಮಾರ್ಗವನ್ನ ಮಾಡಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ಇವತ್ತಿನ ದಿವಸ ನಾವು ಆ ಶಿಲುಬೆಯನ್ನ ನೋಡಿದ್ರೆ ಮಾತ್ರ ಬದುಕುವಂತವರಾಗಿದ್ದಾರೆ. ಇವತ್ತಿನ ದಿವಸ ಮನುಷ್ಯನ ಆದಾಮನನ್ನ ಸಂತತಿಯನ್ನ ಕಟ್ಟಿರ್ತಕ್ಕಂತಹ ಹಾವು ಇವತ್ತು ನಮ್ಮನ್ನು ಕಟ್ಟಿ ಏನ್ ಮಾಡಿದೆ ಅಂದ್ರೆ ಮರಣಕ್ಕೆ ನಮ್ಮನ್ನ ದೂಡಿರ್ತಕ್ಕಂಥದ್ದಾಗಿದೆ. ಮರಣವು ಇವತ್ತಿಗೂ ನಮ್ಮನ್ನ ಏನ್ ಮಾಡ್ತದೆ, ಮನುಷ್ಯನನ್ನ ಆಳುವಂತದ್ದಾಗಿದೆ. ಇವತ್ತು ನಾವು ಈ ಲೋಕವನ್ನ ದೃಷ್ಟಿಸಿದ್ರೆ ನಾವು ಮರಣವನ್ನ ಹೊಂದುವಂತವರಾಗ್ತದೆ. ಈ ಲೋಕದ ಐಶ್ವರ್ಯವನ್ನ ನಾವು ನೆಚ್ಕೊಂಡಿದ್ರೆ ಮರಣವು ನಮ್ಮನ್ನ ಸಂಪೂರ್ಣವಾಗಿ ಮುಂದೆ ಬಿಡುವಂತದ್ದಾಗಿದೆ. ಅದೇ ದೇವರನ್ನ ನಂಬಿಕೊಂಡಿದ್ರೆ ನಾವು ಬದುಕುವಂತವರಾಗ್ತೀವಿ ಮತ್ತು ಆತನ ಮೂಲಕವಾಗಿ ನಾವು ತ್ರಾಸುವಂತವರಾಗ್ತೀವಿ. ಇಸಾಯ 51:8-9 ಹೇಳ್ತದೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಾವು ಇವತ್ತು ಬದುಕಲಿಕ್ಕೆ ಏನೇನೋ ಮಾರ್ಗಗಳನ್ನ ಮಾಡ್ತೀವಿ. ಅಲ್ಲಿ ಇದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಲೈಫ್ ಇನ್ಶೂರೆನ್ಸ್ ಮಾಡ್ಕೋಬೇಕು, ನಮ್ಮ ಜೀವಿತಕ್ಕೋಸ್ಕರ ಹಣವನ್ನ ಉಳಿಸ್ಕೊಳ್ಬೇಕು, ಸತ್ಮೇಲೂ ನಮ್ಮ ಕುಟುಂಬದವರಿಗೆ ಈ ಎಲ್ಲ ಇರಬೇಕೆಂಬುದಾಗಿ ಎಷ್ಟೋ ಯೋಚನೆಗಳು ನಮ್ಗೆ ಇರ್ತದೆ. ಆದ್ರೆ ನಮ್ಮ ಆಲೋಚನೆಗಳು ಬೇರೆ, ದೇವರ ಆಲೋಚನೆಗಳು ಬೇರೆ. ನಮ್ಮ ಮಾರ್ಗಗಳು ಬೇರೆ, ದೇವರ ಮಾರ್ಗಗಳು ಬೇರೆ. ದ ಸೀಕ್ರೆಟ್ ಆಫ್ ಅವರ್ ಲಾಂಗ್ ಲೈಫ್ ಈಸ್ ದ ಕ್ರಾಸ್ ಆನ್ ಜೀಸಸ್. ನಮ್ಮ ಜೀವಿತದ ಬಹಳ ದೀರ್ಘವಾಗಿರ್ತಕ್ಕಂಥ ಆಯುಷ್ಯವನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ, ಚಿರಕಾಲ ನಾವು ಬದುಕಬೇಕು ಅಂತ ಹೇಳಿದ್ರೆ, ಅಥವಾ ನಿತ್ಯ ಜೀವಕ್ಕೆ ನಾವು ಸೇರ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಾವು ಯೇಸು ಸ್ವಾಮಿ ಮಾತ್ರ ನಮಗೆ ಮಾರ್ಗವಾಗಿರ್ತಕ್ಕಂಥವ್ರಾಗಿರ್ತಾರೆ. ನಾನು ಸುವಾರ್ಥಿಕನಾಗಿ ಕೆಲವು ಹಳ್ಳಿಗಳಿಗೆ ಹೋದ್ರೆ ಒಂದೇ ಪ್ರಶ್ನೆಯನ್ನ ಕೆಲವರು ಕೇಳುವಂತವ್ರಾಗ್ತಾರೆ, ನಾವು ಕ್ರೈಸ್ತರಾದ್ರೆ ನೀವು ನಮ್ಗೆ ಏನ್ ಕೊಡ್ತೀರಿ ಅನ್ನೋದಾಗಿ. ಸೊ ಅವರು ಲೌಕಿಕವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇವತ್ತಿನ ದಿವಸ ಅನೇಕ ಜನರು ಅದೇ ರೀತಿ ಅಪೇಕ್ಷೆ ಉಳ್ಳವಂತಾರೆ. ಸುಮಾರು 8 ವರ್ಷಗಳ ಹಿಂದೆ ನಾನೊಬ್ಬರಿಗೆ ಸತ್ಯವೇದ ಪಾಠಗಳನ್ನ ಕೊಟ್ಟು ಅವ್ರಿಗೆ ಬೈಬಲ್ ಸ್ಟಡಿ ಕೊಟ್ಟು ದೀಕ್ಷಾಸ್ಥಾನವನ್ನ ಮಾಡಿಸ್ತಾರೆ. ರೀಸೆಂಟ್ ಆಗಿ ಅವರು ನನಗೊಂದು ಫೋನ್ ಕರೆಯನ್ನ ಮಾಡಿ 5 ಲಕ್ಷ ಹಣವನ್ನ ನನಗೆ ಕೊಡ್ರಿ, ಇಲ್ಲ ಅಂದ್ರೆ ನಿಮಗೆ ಬಲವಂತವಾಗಿ ಮತಾಂತರ ಮಾಡಿದ್ರೆ ಎಂಬುದಾಗಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಎಂಬುದಾಗಿ ಹೇಳುವಂತ. ಪ್ರಿಯರೇ, ಇವತ್ತಿನ ದಿವಸ ಈ ಲೋಕದ ಮೇಲೆ ದೃಷ್ಟಿ ಇಟ್ಕೊಂಡು ಈ ಲೌಕಿಕವಾದ ದೃಷ್ಟಿಯಲ್ಲಿ ದೇವರನ್ನ ನಂಬ್ಕೊಂಡು ಬಂದಿರ್ತಕ್ಕಂಥವ್ರು ಲೌಕಿಕವಾಗಿಯೇ ಅವ್ರು ಏನ್ ಮಾಡ್ತಾರೆ, ಯೋಚನೆ ಮಾಡುವಂತವ್ರು ಆಗ್ತಾರೆ. ಆದ್ರೆ ಇಷ್ಟು ವರ್ಷಗಳ ಕಾಲ, 6 ವರ್ಷಗಳ ಕಾಲ ಅವರು ದೇವರನ್ನ ನಂಬಿದ್ರು, ದೇವರನ್ನ ತಿಳ್ಕೊಂಡಿದ್ರು, ದೇವರ ಆಶೀರ್ವಾದ ಅವರಲ್ಲಿ ಎಷ್ಟೋ ಸಾರಿ ಸಭೆಯಲ್ಲಿ ಸಾಕ್ಷಿ ಹೇಳಿರ್ತಕ್ಕಂಥವ್ರಾಗಿದ್ದಾರೆ. ಆದ್ರೆ ಇವತ್ತು ಅವ್ರು ಏನಾಗಿದ್ದಾರೆ ಅಂದ್ರೆ ಬೇರೆಯವರ ಮಾತುಗಳನ್ನ ಕೇಳಿ ಸಂಪೂರ್ಣವಾಗಿ ಬದಲಾಗಿರ್ತಕ್ಕಂಥವ್ರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ಏನು ಅಂತ ಹೇಳಿದ್ರೆ,
1 ಕೊರಿಂಥ 15:1-2 ಅಲ್ಲಿ ಎಷ್ಟು ಚೆನ್ನಾಗಿ ದೇವರ ವಾಕ್ಯ ತಿಳಿಸಿದೆ ಅಂದ್ರೆ 1 ಕೊರಿಂಥ 15ನೇ ಅಧ್ಯಾಯ 1ನೇ ವಚನ, ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸ್ವಾರ್ಥಿಯನ್ನು ತಿಳಿಸಿದನೋ ನೀವು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸ್ವಾರ್ಥಿಯಿಂದ ನಿಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿದೆ. ಪ್ರಿಯರೇ, ನಾವು ಮೊದಲನೇದಾಗಿ ಪ್ರಾರಂಭದಲ್ಲಿ ಯಾವ ಸ್ವಾರ್ಥಿಯನ್ನು ನಾವು ತಿಳಿದು ನಂಬಿರುತ್ತೇವೋ ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕೆಂಬುದಾಗಿ ಹೇಳ್ತಾರೆ. ನಾವು ಬದುಕಬೇಕು ಅಂತ ಹೇಳಿದ್ರೆ ಈ ಸ್ವಾರ್ಥಿಯನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಕೆಲವರು ಅದನ್ನ ಸಡಿಲ ಬಿಡುವಂತವ್ರು ಆಗ್ತಾರೆ, ಬಿದ್ದು ಹೋಗುವಂತವ್ರು ಆಗ್ತಾರೆ. ಇವತ್ತಿನ ದಿವಸ ಗಟ್ಟಿಯಾಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ರಕ್ಷಣೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಸೊ ಮೊದಲನೆಯ ಆದಾಮನು ಈ ಲೋಕಕ್ಕೆ ಮರಣವನ್ನ ತಂದನು, ಆದ್ರೆ ಎರಡನೇ ಆದಾಮನು ಈ ಮಾನವ ಕುಲಕ್ಕೆ ಜೀವವನ್ನ ತಂದನು ಎಂಬುದಾಗಿ. ಅದೇ ಪ್ರಕಾರವಾಗಿ ಮೊದಲನೆಯ ಆದಾಮನು ಜನ್ಮದಿಂದ ಮಣ್ಣಿನಿಂದ ಹುಟ್ಟಿದವನಾದನು, ಎರಡನೇ ಆದಾಮನು ಆತ್ಮನಿಂದ ಹುಟ್ಟಿರ್ತಕ್ಕಂಥವ. ಮೊದಲನೆಯ ಆದಾಮನಿಗೆ ತೋಟದಲ್ಲಿ ಪರೀಕ್ಷೆ ಆಯಿತು, ಎರಡನೇ ಆದಾಮನಿಗೂ ಗೆತ್ಸೆಮನೆ ತೋಟದಲ್ಲಿ ಪರೀಕ್ಷೆ ಆಯಿತು. ಮೊದಲನೇ ಆದಾಮನಿಗೆ ಹಣ್ಣಿನಿಂದ ಪರೀಕ್ಷೆ ಆಯಿತು, ಎರಡನೇ ಆದಾಮನಿಗೆ ರೊಟ್ಟಿಯಿಂದ ಪರೀಕ್ಷೆ ಆಯ್ತು ಎಂಬುದಾಗಿ. ಪ್ರಿಯರು, ಇಬ್ಬರಿಗೂ ಮರದಲ್ಲಿ ಪರೀಕ್ಷೆ ಆಗ್ತಿದೆ. ಆತನಿಗೆ ಮರದ ಹಣ್ಣಿನಿಂದ, ಮೊದಲನೇ ಆದಾಮನಿಗೆ ಮರದ ಹಣ್ಣಿನಿಂದ ಪರೀಕ್ಷೆ ಆದ್ರೆ ಎರಡನೇ ಆದಾಮನಿಗೆ ಶಿಲುಬೆಯ ಮರದ ಮೇಲೆ ಪರೀಕ್ಷೆ ಆಯ್ತು ಎಂಬುದನ್ನು ನೋಡ್ತೀವಿ. ಮೊದಲನೇ ಆದಾಮನು 6ನೇ ದಿನದಲ್ಲಿ ಸೃಷ್ಟಿಸಲ್ಪಟ್ಟನು, ಎರಡನೇ ಆದಾಮನು 6ನೇ ದಿನದಲ್ಲಿ ಮಾನವ ಕುಲವನ್ನ ಸೃಷ್ಟಿ ಮತ್ತೆ ಅವರಿಗೆ ಜೀವವನ್ನ ಕೊಡಲಿಕ್ಕೆ 6ನೇ ದಿನದಲ್ಲಿ ಮರಣವನ್ನ ಹೊಂದಿದೆ ಎಂಬುದನ್ನು ನೋಡ್ತೀವಿ. ಮೊದಲನೇ ಆದಾಮನು ಸೃಷ್ಟಿಗೆ ಪಾಪದ ಕಳಂಕವನ್ನು ತಂದರೆ ಎರಡನೇ ಆದಾಮನು ಸೃಷ್ಟಿಯ ಪಾಪವನ್ನು ತೊಳೆದನು ಎಂಬುದಾಗಿ ಹೇಳ್ತದೆ. ಪರಲೋಕಕ್ಕೆ ಹೋಗಲು ಮಾರ್ಗವನ್ನ ಮಾಡಿದನು ಎಂಬುದಾಗಿ ಪವಿತ್ರ ವಾಕ್ಯ ನಮಗೆ ತಿಳಿಸಿದ್ದ. ಮೊದಲನೇ ಆದಾಮನು ಮಾನವ ಕುಲಕ್ಕೆ ಮರಣ ಮತ್ತು ಶಾಪವನ್ನ ತಂದ್ರೆ ಎರಡನೇ ಆದಾಮನು ಮಾನವ ಕುಲಕ್ಕೆ ಏನ್ ಮಾಡ್ತಾರಂದ್ರೆ ಜೀವವನ್ನ ಕೊಟ್ಟು ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರ. ಈ ಕಾರಣದಿಂದ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12-13 ತಿಳಿಸುತ್ತೆ, ಮತ್ತೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳ್ತೀವಿ. ನಾವು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಲಾಗಲಿ ಹುಟ್ಟಿರ್ತಕ್ಕಂಥವರಲ್ಲ, ನಾವು ದೇವರಿಂದಲೇ, ದೇವರ ರಕ್ತದಿಂದಲೇ ಮತ್ತೆ ನಾವು ಹುಟ್ಟಿರ್ತಕ್ಕಂಥವ್ರು ಎಂಬುದಾಗಿ ಅಲ್ಲಿ ವಾಕ್ಯ ತಿಳಿಸುವಂತದ್ದಾಗಿದೆ. ನಾವು ಎರಡನೇ ಆದಾಮನ ಕುಟುಂಬದಲ್ಲಿ ಸೇರ್ಲಿಕ್ಕೆ ಪ್ರಯತ್ನ ಪಡುವಂತವರಾಗ್ತದೆ. ಅದೇ ಮಾರ್ಗ ಎಂಬುದಾಗಿ ರೋಮಾಯ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಆ ಮಹಿಮೆಯನ್ನ ಮತ್ತೆ ನಮಗೆ ಹೊಂದಲು ಯೇಸು ಸ್ವಾಮಿ ಮಾರ್ಗವನ್ನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಪ್ರಿಯರೇ, ನಮಗೆ ಆ ಜೀವ ಬೇಕಾ? ಆತನ ಮಾರ್ಗದಲ್ಲಿ ನಾವು ಸೇರುವಂತವರಾಗ. ಯೋಹಾನ ಬರೆದ ಸುವಾರ್ತೆ 15:7ನೇ ವಚನದಲ್ಲಿ ತಿಳಿಸ್ತದೆ, ಯಾರು ಕುರಿಗಳಿಗೆ ಆತನಿಗೆ ಮಾರ್ಗವಾಗಿದ್ದಾನೆ ಎಂಬುದಾಗಿ ಆ ವಾಕ್ಯ ತಿಳಿಸ್ತಿದೆ. ಅದಕ್ಕಿಂತ ಮುಂಚೆ ಕ್ರಿಸ್ತನಕ್ಕಿಂತಲೂ ಮೊದಲು ಅನೇಕ ಜನ ಬಂದು ಅವರು ಕುರಿಗಳನ್ನ ಕದ್ಕೊಂಡು ಹೋದ್ರೆ ಎಂಬುದಾಗಿ. ಇವತ್ತಿಗೂ ಸಹ ಈ ಲೋಕದ ಅಧಿಪತಿ ದೇವರ ರಕ್ಷಣಾ ಮಾರ್ಗದಲ್ಲಿ ಇರ್ತಕ್ಕಂಥ ಕುರಿಗಳನ್ನ ಕದೀಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಯಾರು ನಾನೇ ಮಾರ್ಗ ಸತ್ಯ ಜೀವ ಅಂತ ತಿಳ್ಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅಂತಹ ಕುರಿಗಳನ್ನ ಸೈತಾನ ಏನ್ ಮಾಡ್ತಾನೆ, ಕದೀಲಿಕ್ಕೆ ಪ್ರಯತ್ನ ಮಾಡುವಂತ. ಸುಮಾರು ವರ್ಷಗಳ ಹಿಂದೆ ಟಿವಿ ನ್ಯೂಸ್ ಅಲ್ಲಿ ಒಂದು ಬಂದಿತ್ತು. ಏನು ಅಂತ ಹೇಳಿದ್ರೆ, ಬಸ್ಟಾಪ್ನಲ್ಲಿ ಕೂತಿರ್ತಕ್ಕಂತಹ ಒಬ್ಬ ಮಹಿಳೆ ಅಲ್ಲಿರ್ತಕ್ಕಂಥ ಒಡವೆಯನ್ನ ಇಬ್ರು ಕಳ್ಳರು ಕದ್ಕೊಳ್ಳಿಕ್ಕೆ ಬಂದಾಗ ಅವಳ ಕಿವಿ ಓಲೆ ತೆಗಿಲಿಕ್ಕೆ ಬೇಗ ಬರದೇ ಇದ್ದ ಪ್ರಯುಕ್ತವಾಗಿ ಅವಳ ಕಿವಿಯನ್ನೇ ಕತ್ತರಿಸಿಕೊಂಡು ಹೋಗಿದ್ರು ಎಂಬುದಾಗಿ ತೋರಿಸುವಂತವರಾಗಿತ್ತು. ಸೊ ಇವತ್ತು ಕಳ್ಳನು ಏನ್ ಮಾಡ್ತಾನಂದ್ರೆ ಬರೀ ನಮ್ಮ ಕಿವಿ, ಕಣ್ಣು, ಮೂಗು ಮಾತ್ರ ಕಿತ್ಕೊಂಡು ಹೋಗೋದಿಲ್ಲ ಪ್ರಿಯರೇ. ನಾವು ಆತನಿಗೆ ಸೋತ್ ಹೋದ್ರೆ ನಮ್ಮ ಇಡೀ ಜೀವಿತವನ್ನೇ ಕಟ್ಕೊಂಡು ಹೋಗುವಂತವನಾಗ್ತಾನೆ. ಅದಕ್ಕೋಸ್ಕರ ದೇವರು ತನ್ನ ಸ್ವಂತ ರಕ್ತವನ್ನ ಸುರಿಸಿ ನಮಗೆ ಮಾರ್ಗವನ್ನ ಮಾಡಿದ್ದಾರೆ. ಆ ಜೀವವನ್ನ ಹಿಡಿದುಕೊಳ್ಳುವಂತವರ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿರ್ತಕ್ಕಂಥವರಾಗಿದ್ದಾರೆ. ಶಾಸ್ತ್ರದಲ್ಲಿ ಪವಿತ್ರವಾಗಿರ್ತಕ್ಕಂಥ ಅದ್ಭುತ ಬೈಬಲ್ ನಲ್ಲಿ 3 ಶ್ರೇಷ್ಠ ವ್ಯಕ್ತಿಗಳ ನಂಬಿಕೆಯ ಬಗ್ಗೆ ತಿಳಿಸಲ್ಪಟ್ಟಿದೆ. ಸೀಕ್ರೆಟ್ ಮೆಸೇಜ್ ಅಬೇಗ ಅಂತಕ್ಕಂಥ. ಈ ಸೇವಕರು ಶಾಸ್ತ್ರವನ್ನು ತಿಳಿದಿರ್ತಕ್ಕಂಥವರಾಗಿದ್ದರು. ಅರಸನ ನೆಬೂಕದ್ನೆಚ್ಚರನ ಮೂರ್ತಿಗೆ ಇವ್ರೇನ್ ಮಾಡ್ಲಿಲ್ಲ ಅಂದ್ರೆ ಅಡ್ಡ ಬೀಳಿಲ್ಲ. 90 ಅಡಿ ಎತ್ತರ, 9 ಅಡಿ ಅಗಲವಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನ ಆ ಮೂರ್ತಿಗೆ ಅವರು ಅಡ್ಡ ಬಿದ್ರೆ ಜೀವವನ್ನ ಹೊಂದುವಂತವರಾಗಿದ್ದರು, ಬೀಳಲಿಲ್ಲ ಅಂದ್ರೆ ಮರಣವನ್ನ ಹೊಂದುವಂತವರಾಗಿದ್ದಾರೆ.
ಆದ್ರೆ 7 ಪಟ್ಟು ಬೆಂಕಿಯನ್ನ ಮತ್ತೆ ಹೆಚ್ಚಿಸಿ ಅವರನ್ನ ಬೆಂಕಿಯಲ್ಲಿ ಹಾಕ್ತಾರೆ. ಆದ್ರೆ ದೇವರು ಮಾರ್ಗವನ್ನ ಮಾಡಿ ಅವ್ರನ್ನೇನ್ ಮಾಡ್ತಾರೆ ಅಂದ್ರೆ ಜೀವದಿಂದ ಪಾರ್ ಮಾಡುವಂತವ್ರಾಗ್ತಾರೆ. ಆದ್ರೆ ಈ ಲೋಕದ ದೃಷ್ಟಿಯಲ್ಲಿ ಅವರು ಅಡ್ಡ ಬಿದ್ದಿರೋ ಮರಣವನ್ನ ಅವರು ಅದರಿಂದ ಪಾರಾಗ್ಬೋದಾಗಿತ್ತು, ಜೀವವನ್ನು ಉಳಿಸ್ಕೊಳ್ಬಹುದಾಗಿತ್ತು. ಆದ್ರೆ ದೇವರಿಗೆ ವಿರೋಧವಾಗಿ ನಾವು ಹೋಗ್ಬಾರ್ದು ಅಂತ ಹೇಳ್ತು ಅವ್ರೇನ್ ಮಾಡ್ತಾರೆ, ದೇವರಿಗೆ ಭಯಪಟ್ಟು ದೇವರ ಆಜ್ಞೆಗಳಿಗೆ ಅವ್ರೇನಾಗ್ತಾರೆ ನಡೆದುಕೊಳ್ಳುವಂತವ್ರಾಗ್ತಾರೆ. ಹಾಗೆ ನಡೆದುಕೊಂಡಿದ್ರ ಪ್ರಯುಕ್ತವಾಗಿ ತಾವು ಕಳೆದು ಹೋಗ್ತಾ ಇರ್ತಕ್ಕಂಥ ಜೀವವನ್ನ ಮತ್ತೆ ಕ್ರಿಸ್ತನ ಮೂಲಕವಾಗಿ ಅವ್ರೇನ್ ಮಾಡ್ತಾರೆ ಬದುಕುವಂತವ್ರಾಗ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಇವತ್ತು 1 ಕೊರಿಂಥ 15:1-2 ಹೇಳ್ತದೆ, ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಸ್ವಾರ್ಥೆಯನ್ನ ಯಾರು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೋ ಅವರು ರಕ್ಷಣೆ ಹೊಂದುವರು ಎಂಬುದಾಗಿ ತಿಳಿಸುವಂತವ್ರಾಗ್ತಾರೆ. ಇವತ್ತು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥದ್ದು ಏನು? ಬೇಸಿಗೆ ಬಂದ್ರೆ ತುಂಬಾ ಬಿಸಿಲಿದೆ ಎಂಬುದಾಗಿ ನಾವು ಕೆಲವರು ಚರ್ಚೆಗೆ ಹೋಗೋದಿಲ್ಲ. ಚಳಿಗಾಲ ಆದ್ರೆ ತುಂಬಾ ಚಳಿ ಇದೆ ಎಂಬುದಾಗಿ ಚರ್ಚೆಗೆ ಹೋಗೋದಿಲ್ಲ. ಮಳೆಗಾಲ ಆದ್ರೆ ತುಂಬಾ ಮಳೆ ಬರ್ತಾ ಇದೆ ಎಂಬುದಾಗಿ ಚರ್ಚೆ. ಮತ್ತೆ ಇನ್ಯಾವ ಟೈಮಲ್ಲಿ ನಾವು ಚರ್ಚೆಗೆ ಹೋಗ್ಲಿಕ್ಕೆ ಸಾಧ್ಯ? ದೇವರ ವಾಕ್ಯವನ್ನ ಕೇಳಲಿಕ್ಕೆ ಸಾಧ್ಯ? ಯಾವ ಸಂದರ್ಭದಲ್ಲಿ ನಾವು ಮನಸ್ಸು ಮಾಡಿ ದೇವರನ್ನ ಆರಾಧಿಸ್ತೀವಿ ಎಂಬುದಾಗಿ ನಾವು ಮೂರು ಕಾಲಗಳು 3 ವರ್ಷಗಳಲ್ಲಿ ಇರ್ತಕ್ಕಂಥ ಒಂದು ವರ್ಷದಲ್ಲಿ ಎಲ್ಲ ಕಾಲಗಳು ಬರ್ತದೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇದೆಲ್ಲ ಬರ್ತದೆ. ಎಲ್ಲದರಲ್ಲೂ ತೊಂದರೆ ಇರ್ತದೆ. ಬಟ್ ಇದೆಲ್ಲವನ್ನ ಎದುರಿಸಿ ನಾವೇನ್ ಮಾಡ್ಬೇಕು? ದೇವರ ಆಲಯಕ್ಕೆ ಹೋಗಿ ದೇವರ ಮಾರ್ಗದಲ್ಲಿ ಆತನ ವಾಕ್ಯದಂತೆ ನಾವೇನ್ ಮಾಡ್ಬೇಕು? ಈ ಲೋಕದಲ್ಲಿ ಜೀವಿಸುವಂತವ್ರಾಗ್ತದೆ. ಆವಾಗ ಮಾತ್ರ ನಾವು ಮರಣವನ್ನ ಗೆದ್ದು ಜೀವವನ್ನ ಏನ್ ಮಾಡ್ತೀವಿ? ಹೊಂದಿರುವಂತವ್ರಾಗ್ತೀವಿ. ಸೊ ಇವತ್ತಿನ ದಿನಗಳಲ್ಲಿ ಅನೇಕ ಜನರು ಏನ್ ಮಾಡ್ತಾರಂದ್ರೆ ಪಾಪಕ್ಕೆ ಪ್ರೇರಿಸಲ್ಪಡುವಂತವ್ರಾಗ್ತಾರೆ. ಸುವಾರ್ತೆಯನ್ನ ಯಾರು ತಿಳಿಸ್ಕೊಟ್ಟಿರ್ತಾರೋ ಆ ಸುವಾರ್ತೆಯಂತೆ ನಡೀತಾ ಇರ್ತಕ್ಕಂಥದ್ದು ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ. ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮುಂದಕ್ಕೆ ಹೋದ್ರೆ ಮಾತ್ರ ಅವರಿಗೆ ರಕ್ಷಣೆ ಎಂಬುದಾಗಿ ವಾಕ್ಯ ತಿಳಿಸಲ್ಪಡ್ತಿರ್ತಾರೆ. ಇವತ್ತಿನ ದಿವಸ ನನಗ್ ಯಾರ ಪ್ರಥಮವಾಗಿ ಯಾರ್ಯಾರು ತಿಳಿಸಿದ್ರು ಅವರನ್ನೂ ಸಹ ನಾವು ದೇವರಿಗೆ ಅವ್ರ ಮೂಲಕವಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಆ ಒಂದು ರಕ್ಷಣೆಯ ಮಾರ್ಗವನ್ನ, ಸುವಾರ್ತೆಯನ್ನ ನಾವು ಯಾವಾಗ್ಲೂ ತಿಳಿದುಕೊಂಡು ನಾವು ಮುಂದಕ್ಕೆ ಹೋದ್ರೆ ಖಂಡಿತವಾಗ್ಲೂ ನಿತ್ಯ ಜೀವಕ್ಕೆ ನಾವು ಸೇರ್ತೀವಿ ಮತ್ತು ಆ ಮಾರ್ಗದಲ್ಲಿ ನಾವೇನಾಗ್ತೀವಿ? ನಡೆಯುವಂತವ್ರಾಗ್ತೀವಿ. ಆ ಸತ್ಯ ಜೀವ ಅಂತಕ್ಕಂಥದ್ದು ನಮ್ಮಲ್ಲಿ ಇರುವಂತದ್ದಾಗಿದೆ. ಈ ಲೌಕಿಕವಾದ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿಕೊಂಡು ಸುವಾರ್ತೆಯನ್ನ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಆ ಮಾರ್ಗದಲ್ಲಿ ನಾವು ಸೇರೋದಿಲ್ಲ, ಆ ಸತ್ಯದಲ್ಲಿ ನಾವು ನಿಲ್ಲೋದಿಲ್ಲ ಮತ್ತು ಆ ಜೀವವನ್ನ ನಾವು ಹೊಂದಲಿಕ್ಕೆ ನಮಗಾಗೋದಿಲ್ಲ ಪರಿಹಾರ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡ್ಲಿ. ದೇವರು ಇವತ್ತು ನಮಗೆ ಹೇಳುವಂತವ್ರಾಗಿದ್ದಾರೆ, ನಾನೇ ಮಾರ್ಗ, ಸತ್ಯ, ಜೀವವೂ ಆಗಿದ್ದೇನೆ ಅಂತ. ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಸುವಾರ್ತೆಯನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಂಡು ಆತನ ಮಾರ್ಗ, ಸತ್ಯ ಮತ್ತು ಜೀವವನ್ನ ಹೊಂದುವಂತವರಾಗ ದೇವರ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಆಮೇನ್. ಉತ್ತಮವಾದಂತ ಸಂದೇಶಕ್ಕಾಗಿ ಬೋಧಕರಾದಂತ ತಿಮ್ಮತಿ ನೀಲ್ಗೌಡ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮ ಸೇವೆಯನ್ನ, ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಹೀಗೆ ತನ್ನ ಉನ್ನತವಾದ ಸೇವೆಯಲ್ಲಿ ಉಪಯೋಗಿಸುತ್ತಾ ಮಹಿಮೆ ಹೊಂದುತ್ತಾ ದೇವರ ಮಹಿಮೆಗಾಗಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ತಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸುವಂತ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದವರು ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸುವಂತವರಾಗಿದ್ದಾರೆ. ಬೋಧಕರೇ ನಮಸ್ಕಾರ. ನಮ್ಮ ಮನವಿಯಾಗಿ ಪ್ರಾರ್ಥನೆ ಮಾಡಿ. ಸಹೋದರ KP ರವಿ ಅವರ ಮನವಿಗಾಗಿ ಪ್ರಾರ್ಥನೆ ಮಾಡೋಣ. ಪಾಸ್ಟ್ರೆ, ಹೇಳಿ. ಮಿಸ್ಸಸ್ಗೋಸ್ಕರ ಪ್ರಾರ್ಥನೆ ಮಾಡಿ. ಅವರು ಇನ್ನೂ ಸಹ ಅವರು ಸರಿಯಾಗ್ಲಿಲ್ಲ. ಅವರಿಗೆ ಹೊಟ್ಟೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ಅದಕ್ಕೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಓಕೆ. ಶ್ರೀಮತಿ ಡೇವಿಡ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವರ ಡೈಜೆಷನ್ ಸಿಸ್ಟಮ್ ಅಲ್ಲಿ ಅವರು ತೊಂದರೆ ಆಗಿ ಕಷ್ಟಪಡ್ತಾ ಇದ್ದಾರೆ. ದೇವರು ಅವರನ್ನ ಮುಟ್ಟಲಿ, ಸೈತಾನ ಕಾರ್ಯಗಳನ್ನ ಲಯಪಡಿಸಲಿ, ಅವ್ರಿಗೆ ಸ್ವಸ್ಥತೆಯನ್ನ ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂದು. ಶ್ರೀಮತಿ ಡೇವಿಡ್ ಅವರು ಪ್ರಕಾಶ್ ಅವರು ಕಲಿಯೂರ್ ಚರ್ಚ್ ಅವರು, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ರೇಖಾ ಅವರು ಬೆಳಗಾಮಲ್ಲಿ
ನನಗೆ ಇವಾಗ ಸ್ಕೂಲಿಗೆ ಹೋಗಿ ಎಕ್ಸಾಮ್ ಬರೀಬೇಕು, ನಂಗೆ ಸಹಾಯ ಮಾಡಿ. ಖಂಡಿತವಾಗಿ. ಮತ್ತೆ ರೇಚಲ್ ನನ್ನ ತಂಗಿಗೂ ಕೂಡ ಆ ನನ್ನ ತಂಗಿಗೂ ಕೂಡ ಓಕೆ, ನಿಮಗೆ ನಿಮ್ ತಂಗಿ ಇಬ್ಬರಿಗೂ ರೇಚಲ್ ಮತ್ತು ಅವ್ರ ತಂಗಿ ಪರೀಕ್ಷೆ ಬರುತ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪರೀಕ್ಷೆ ಬರುವಂತ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಸೋಮಶೇಖರ್ ಅವರಿಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಡಿ ಸಾಮುವೇಲ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕೇಶವ್ ರೆಡ್ಡಿ ಎಂಬತಕ್ಕಂಥವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ರೇಖಾ ಸುಪ್ರಿಯ ಅದೇ ರೇಖಾ ಬೆಳಗಾಮಂದ ಅವರು ಮೊದ್ಲೇ ರೇಖಾ ಹೇಳಿದ್ರಲ್ಲ ಸರ್, ರೇಖಾ ಪ್ರಕಾಶ್ ರೇಖಾ ಅಂತ ಹೇಳಿದ್ರೆ ಅವ್ರೇನ ಇನ್ನೊಬ್ರು ರೇಖಾ? ಅವರೇ ಹೇಳಿ. ಮತ್ತೊಬ್ರು ಪ್ರಶಾಂತ್ ಅಂತ ಹೇಳಿ ಕಾಮಗಿರಿ ಅವರು, ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಎ.ಟಿ. ರವಿ ಅವರು ಬೆಳಗಾಮಲ್ಲಿ ಹೃದಯಘಾತಕ್ಕೊಳಗಾಗಿದ್ದಾರೆ. ಅವರನ್ನ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು ಪರಲೋಕದಲ್ಲಿ ಆಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಘನಮಾನ, ಸ್ತುತಿ, ಸ್ತೋತ್ರ, ಮಾನ, ಪ್ರಭಾವಗಳು ಹೊಂದುವುದಕ್ಕೆ ನೀನೊಬ್ಬನೇ ಯೋಗ್ಯನು. ಏಕೆಂದ್ರೆ ದೇವರು ನೀನೊಬ್ಬನೇ ಸ್ವಾಮಿ. ನಮ್ಮ ಸೃಷ್ಟಿಕರ್ತನಾಗಿರುವ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಒಂದು ಚಿಕ್ಕ ಹೆಂಡಾಗಿ ಎಲ್ಲಿ ಕುರಿ ಸ್ವರ ಇಲ್ಲಿ ಇಬ್ಬರು ಮೂರು ಇದ್ದಾರೆ, ಅಲ್ಲಿ ನನ್ನ ಪ್ರಸನ್ನತೆ ಇದೆ ಎಂದು ಹೇಳಿದ ದೇವರು ಆಗಿದ್ದರೆ, ಈಗ ನಿಮ್ಮ ಪ್ರಸನ್ನತೆ ಅಡಿದ ಅವಲಲ್ಲಿ ನಾವೆಲ್ಲರೂ ಸೇರಿ ನನ್ನ ಪ್ರಾಯಿಸುವಾಗ ಬೆಳಗಿನ ಜಾವದಲ್ಲಿ ನಮ್ಮ ಹೃದಯಗಳನ್ನು ತೆರೆದು ನಮ್ಮ ಆಲೋಚನೆಗಳನ್ನು ತಿಳಿದು ನಾವು ಬೇಕಾದ ಎಲ್ಲವನ್ನು ಅನುಗ್ರಹಿಸುವ ದೇವರು ನೀವಾಗಿದ್ದೀರಿ. ನಾಮಕ್ಕೆ ಸ್ತೋತ್ರವಾಗಲಿ. ಆ ಕಾರಣಕ್ಕ ತಂದೆಯ ದೇವರಿಂದ ನಾವು ಪ್ರೀತಿಯಿಂದ ನಿನ್ನ ಬೇಡಿಕೊಳ್ಳುವಾಗ ನಾವು ಪ್ರಾರ್ಥನೆ ಕೇಳಿ ನಮಗೆ ಸಹೋದರರಿಂದ ಪಾಲಿಸಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕೆಂದು ಆಶಿಕೊಳ್ಳುವಂತಾಗಿದೆ. ಯುವ ಸ್ವಾಮಿ, ಅನೇಕರು ತಮ್ಮ ಕಷ್ಟದಲ್ಲಿ ಹೋಗ್ತಲಿದ್ದಾರೆ. ಯಾಕಂದ್ರೆ ಯಾವಾಗ ಪಾಪ ಬಂತು ಭೂಮಿಗೆ ಶಾಪ ಬಂತು, ಶಾಪ ಬಂದಾಗ ಕಷ್ಟ ಸಂಕಟ ಭೂಮಿಗೆ ಉಂಟಾಯಿತು. ಆ ಮಧ್ಯದಲ್ಲಿ ನಾವು ಜೀವಿಸ್ತಿರುವಾಗ, ಸೈತನ ಅಂಧಕಾರದಲ್ಲಿ ಜೀವಿಸ್ತಿರುವಾಗ ಸ್ವಾಮಿ ನೀನು ಆಶ್ರಯ ದುರ್ಗವಾಗಿದ್ದು ನಮ್ಮ ನಡೆಸಿ ಕಾಯ್ತಾ ಬರಕ್ಕಿಂತ ಆಶೆ. ಈ ಕಾರಣದಿಂದ ನಾವೆಲ್ಲ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳುವಂತರಾಗಿದ್ದೇವೆ. ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶ್ರಯಿಸಿ ಬಲಪಡಿಸುತ್ತದೆ. ವಿಶೇಷವಾಗಿ KP ರವಿ ಆಗಿರುವಂತ ಎಲ್ಲ ದುಃಖ ಅವಮಾನಗಳು, ಅವರ ಗೊಂದಲಗಳು ಬಲವನಾಗಿದ್ದೀರಿ. ಅವೆಲ್ಲ ಕ್ಷಣ ಮಾತ್ರದಲ್ಲಿ ಮುಗಿಸುವಂತ ಶಕ್ತಿ ನಿಮಗಿದೆ. ಆದ್ರೆ ನಂಬಿಕೆ ಬೇಕು. ನಂಬಿಕೆಯಲ್ಲಿ ಬಲಗೊಳ್ಳುವಂತೆ ಅವರನ್ನ ಬಲಪಡಿಸು. ಅವರ ಇಷ್ಟಾರ್ಥವನ್ನು ನೆರವೇರಿಸಿ ನಂಬಿದ ಮಗನ ಕೈ ಬಿಡದೆ ಪರಾಮರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ. ಅವರಿಗೆ ಏನೇ ಕಷ್ಟ ಸಂಕಟಗಳಿದ್ರು ಅದನ್ನು ನಿನ್ನ ಹೋಗಲಿಸಬೇಕೆಂದು ನಿನ್ನ ಎಚ್ಚರಿಕೆಯಲ್ಲಿ ಮಹಿಮೆಪಡಿಸುವಂತೆ ಅವರನ್ನು ಆಶ್ರಯಿಸಿ ಬಲಪಡಿಸಬೇಕೆಂದು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ. ದೇವ, ಶ್ರೀಮತಿ ಡೇವಿಡ್ ಅಮ್ಮ ಅವ್ರನ್ನ ಆಶ್ರಯಿಸು. ಅವರಿಗಿಂತ ಎಲ್ಲಾ ರೀತಿಯಾದ ದೈಹಿಕವಾದ ಯಾವುದೇ ತೊಂದರೆ ಇದ್ರು ಸಹ ಅದನ್ನು ಗುಣಪಡಿಸುವ ಶಕ್ತಿ ನಿಮಗಿದೆ ಸ್ವಾಮಿ. ಪ್ರಾರ್ಥನೆ ಮೂಲಕ ಎಲ್ಲವನ್ನು ಗುಣಪಡಿಸಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ಈ ಒಂದು ಗಿಡವನ್ನು ಕಿತ್ಕೊಂಡು ಸಮುದ್ರ ನಾಟುಕೊಂಡು ಅದು ನಾಟುಕೊಳ್ತದೆ. ಇಂಥ ಒಂದು ನಂಬಿಕೆಯಲ್ಲಿ ನಮ್ಮ ನಿಲ್ಲಿಸುವ ದೇವರು ನೀವಾಗಿರುವಾಗ ನಾವು ನಂಬಿಕೆಯನ್ನು ಬಿಟ್ಟು ಅನೇಕ ರೀತಿಯಲ್ಲಿ ಮನುಷ್ಯನನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತ ಮೊದಲು ನಿನ್ನನ್ನು ಆಶ್ರಯಿಸಿಕೊಳ್ಳಬಾರದು. ಪ್ರಾಮುಖ್ಯ ಸ್ವಾಮಿ, ನಿನ್ನ ಆಶ್ರಯಿಸಿಕೊಂಡು ಜೀವಿಸುವಂತೆ ನಿನ್ನ ಮೇಲೆ ನಂಬಿಕೆ ಇಡೋದ್ರ ಮೂಲಕ ಎಲ್ಲ ಗುಣಪಡಿಸಿಕೊಳ್ಳುವ ಶಕ್ತಿಯನ್ನು ಪಾಲಿಸು. ಪ್ರಕಾಶ್ ಅವರು, ವಿಶೇಷವಾಗಿ ಸಹೋದರ ಪ್ರಕಾಶ್ ಅವರನ್ನು ಆಶ್ರಯಿಸಿ ಅವನಿನ ಭಯಭಕ್ತಿಯಲ್ಲಿ ಬೆಳೆಯುವುದಕ್ಕೆ ಅವಕಾಶ ಕೊಟ್ಟು ಅವರಿಗಿರುವಂತಹ ಏನೇ ಅಡ್ಡಿ ಆತಂಕಗಳು, ಯಾವ ರೀತಿ ತೊಂದರೆಗಳಿದ್ರೆ ನಿನಗೆ ಮೆಚ್ಚುಗೆ ಇಲ್ಲದ ಗತಿ ಏನೋ ನಡವಳಿಕೆ ಇದೆ, ಎಲ್ಲವನ್ನು ಸಂಪೂರ್ಣ ತೆಗೆದು ಹಾಕಿ ಅವನ ಸಂಪೂರ್ಣವಾಗಿ ಶುದ್ಧಗೊಳಿಸಬೇಕೆಂದು ದೈಹಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅವನ್ನ ಬಲಪಡಿಸಬೇಕೆಂದು ಸರಿ ನಾವು ಪ್ರಾರ್ಥಿಸಿಕೊಳ್ಳುವಂತಾಗಿದೆ. ಸಹೋದರಿ ರೇಖಾ ಮಗಳನ್ನು ಸ್ವಾಮಿ ಕರುಣಿಸಿ ನೋಡು. ಯಾಕಂದ್ರೆ ಗುಣಪಡಿಸುವ ದೇವ ಶಕ್ತಿ ನಿಮಗಿದೆ ಸ್ವಾಮಿ. ನೀವು ನಂಬಿದ ಮಕ್ಕಳು ಕೈ ಬಿಡೋದಿಲ್ಲ. ಅವ್ರು ಏನೇ ಇರಲಿ, ಯಾವ ತರವಾದ ಕಾಯಿಲೆ ಇರಲಿ, ಯಾವ ತರ ಕಷ್ಟ ಸಂಕಟಗಳಿರ್ಲಿ, ಏನೇ ಇರಲಿ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಗುಣಪಡಿಸುವ ಶಕ್ತಿ ನಿಮಗಿದೆ. ಅವರು ನಿಮ್ಮ ಮೇಲೆ ನಂಬಿಕೆ ಇಡುವಂತ ಶಕ್ತಿಯ ಮೊದಲನೇ ದಯಪಾಲಿಸು. ಮನೆಯವರೆಲ್ಲ ಪ್ರಾರ್ಥನೆ ಮಾಡುವಾಗ ನಿಮ್ಮ ನಂಬಿಕೆ ಇಟ್ಟು ಮಾಡೋದ್ರ ಮೂಲಕ ಇವತ್ತೇ ಪ್ರಭು ಯೇಸುವಿನ ಹೆಸರಲ್ಲಿ ಸಂಪೂರ್ಣವಾಗಿ ಗುಣವಾಗಲಿ ಸ್ವಾಮಿ. ಹೌದು, ನಿನ್ನ ಹೆಸರು ಹೇಳಿದ್ರೆ ಗುಣವಾಗುತ್ತೆ. ನಂಬಿಕೆ ಮುಖ್ಯ ಸ್ವಾಮಿ. ಅದೇ ರೀತಿ ವಿಶೇಷವಾಗಿ ಎಲ್ಲ ಆ ಕಡೆ ಎಕ್ಸಾಮ್ ನಡೀತಾ ಇದೆ. ಶಾಲಾ ಮಕ್ಕಳು ಅವರೆಲ್ಲ ಒಂದು ವರ್ಷವೆಲ್ಲ ಕಷ್ಟಪಟ್ಟು ಓದಿರ್ತಾರೆ, ವರ್ಷವೆಲ್ಲ ಪ್ರಯಾಸ ಪಟ್ಟಿರ್ತಾರೆ, ತಂದೆ ತಾಯಿಗಳು ಅದ್ರ ಜೊತೆಲಿ ಪ್ರಯಾಸ ಪಟ್ಟಿರ್ತಾರೆ. ಇಂಥ ಸಂದರ್ಭಗಳಿಗೆ ನಮ್ಮ ಮಕ್ಕಳು ಪಾಸ್ ಆಗ್ಬೇಕು.
ಸಮಾಜದಲ್ಲಿ ಒಳ್ಳೆ ಸೇವಕನಾಗಬೇಕು ಅನ್ನೋ ರೀತಿಯಲ್ಲಿ ಒಂದು ನಿರೀಕ್ಷೆ ಇಟ್ಕೊಂಡಿರುವ ಸಂದರ್ಭಗಳಲ್ಲಿ ಸ್ವಾಮಿ ಆ ಮಕ್ಕಳು ಆಧ್ಯಾತ್ಮಿಕವಾಗಿಯೂ ಹಾಗೂ ದೈಹಿಕವಾಗಿ ಬಲಗೊಳ್ಳುವುದಕ್ಕೆ ಬೇಕಾದ ಜ್ಞಾನ ತುಂಬು ಸಹಜಿಗೆ ನಡೆಯುವಂತ ಪರೀಕ್ಷೆಯಲ್ಲಿ ಸ್ವಾಮಿ ಜ್ಞಾಪಕ ಶಕ್ತಿ ಅವಕ್ಕೆ ಬೇಕಾದ ಎಲ್ಲಾ ರೀತಿಯಾದ ಒದಗಿಸಿಕೊಟ್ಟು ಎಲ್ಲರೂ ಉತ್ತೀರ್ಣರಾಗುವುದಕ್ಕೆ ಬೇಕಾದ ಸಹಾಯ ದಯಪಾಲಿಸಿಕೊಟ್ಟು ಬಲಪಡಿಸಬೇಕು ಆಶಿಕೊಳ್ಳುವಂತರಾಗಿದೆ. ಅದೇ ಅವ್ರ ಮಕ್ಕಳು ಮಾತ್ರ ಅಲ್ಲ, ಎಲ್ಲರೂ ಸಹ ಎಲ್ಲ ಪರೀಕ್ಷೆ ಬರೋ ಮಕ್ಕಳು ನೀನು ಆಶಿಕೊಳ್ತೇವೆ. ನಮಗೆ ಸ್ತೋತ್ರವಾಗಲಿ. ಅದೇ ರೀತಿ ಸೋಮಶೇಖರ್ ಅವರನ್ನ ಸಹೋದರ ಸೋಮಶೇಖರನ್ನ ಆಶ್ರಯಿಸಿ ಬಲಪಡಿಸು. ಅವರಿಗಿರುವಂತಹ ಎಲ್ಲಾ ರೀತಿಯ ಕುಂದುಕೊರತೆಗಳನ್ನ ಬಲವನ್ನಾಗಿದ್ದೀರಿ. ಹೌದು ಸ್ವಾಮಿ, ನಿನ್ನ ಬಳಿಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ತಳ್ಳಿ ಬಿಡದೆ ಎಲ್ಲರನ್ನೂ ಗುಣಪಡಿಸಿದ ದೇವರು ಆಗಿದ್ದೀರಿ. ಯಾವ ತರವಾದ ರೋಗವಿದ್ದರೂ ಗುಣಪಡಿಸೋ ಶಕ್ತಿ ನಿಮಗೆ. ತಾಯಂಬ ಸುತ್ತಾನೆ 4ನೇ ದಿನ ನೋಡುವಾಗ ಅವರೆಲ್ಲ ತರದ ರೋಗ ಇದರೆಲ್ಲ ಬಂದು ಗುಣಪಡಿಸಿಕೊಂಡು ಹೋಗ್ತಾರೆ. ಅದೇ ರೀತಿ ಸ್ವಾಮಿ ಸಹೋದರ ಸಾಮೇಲ್ರವ್ರನ್ನ ವಿಶೇಷವಾಗಿ ಆಶ್ರಯಿಸು. ಅವ್ರ ಜ್ಞಾನ ತುಂಬ, ಅವರಿಗಿರುವಂತಹ ಕುಂದುಕೊರತೆ ಪಾಲಿಸು. ಬಲಹೀನರಾಗಿದ್ದರೆ ನಂಬಿಕೆಯಲ್ಲಿ ಬಲಗೊಳಿಸು. ನೀನೇ ಬಲಗೊಳಿಸಿ, ನೀನೇ ಅವ್ರನ್ನ ಸಂಪೂರ್ಣ ಶುದ್ಧ ಮಾಡಿ ಅವರ ಸ್ವಾಮಿ ನಿನಗೆ ಮೆಚ್ಚುಗಳ ಮುಂದೆ ನಡೆಯುವಂತೆ ನಡೆಸಬೇಕೆಂದು ಆಶಿಕೊಳ್ಳುವಂತರಾಗಿದ್ದೀನಿ. ನಾಮ ರೆಡ್ಡಿ ಅವರನ್ನು ಆಶ್ರಯಿಸಿ ಬಲಪಡಿಸು. ಅವರಿಗೆ ಬೇಕಾದ ಜ್ಞಾನ ತಿಳುವಳಿಕೆ ಬುದ್ಧಿಯನ್ನು ಕೊಟ್ಟು ಬಲಪಡಿಸುವುದಲ್ಲದೆ ಅವರಿಗೆ ಬೇಕಾದ ಎಲ್ಲಾ ರೀತಿಯಾದ ಒಂದು ಅವಶ್ಯಕತೆಯಿಂದ ಪೂರೈಸು. ಅದರ ಗೊಂದಲದಿಂದ ಬಿಡಿಸು. ಈ ಲೋಕದಲ್ಲಿ ಕಷ್ಟವಿದೆ, ಸಂಕಟವಿದೆ, ತಿಳಿದು ಸ್ವಾಮಿ ಅದನ್ನ ಎಲ್ಲ ಪರಿಹರಿಸುವ ಶಕ್ತಿ ನಿನಗಿದೆ. ಹಾಗೆ ಸೃಷ್ಟಿಕರ್ತನು ಪ್ರೀತಿ ಮಾಡುವ ದೇವರು, ನಮಗೂ ಸಹ ಶಿಲ್ಮೆಯನ್ನು ಪ್ರಾಣ ಕೊಟ್ಟಲ್ಲ ದೇವರು ಯಾರು ಈ ಲೋಕದಲ್ಲಿ ಇಲ್ವೇ ಇಲ್ಲ. ನಮ್ಮನ್ನ ಪ್ರೀತಿ ಮಾಡಿ ತನ್ನ ಪ್ರಾಣನೇ ಕೊಡುವಂತ ವ್ಯಕ್ತಿ ಯಾರು ಇಲ್ಲ ಸ್ವಾಮಿ. ನೀನೊಬ್ಬನೇ ನಮ್ಮನ್ನ ರಕ್ಷಿಸೋದಕ್ಕೋಸ್ಕರ ಅವರ ಲೋಕವನ್ನು ಬಿಟ್ಟು ಬಂದ ದೇವರಾಗಿದ್ದೀರಿ. ತಿಳ್ಕೊಂಡು ನಾವು ಪ್ರೀತಿ ನೆಲೆಗೊಳ್ಳುವುದಕ್ಕೆ ಬೇಕಾದ ಜ್ಞಾನ ನಂಬಿಕೆ ದಯಪಾಲಿಸು. ಪ್ರಶಾಂತರವರ ಸಹೋದರ ಪ್ರಶಾಂತರವನ್ನು ಆಶ್ರಯಿಸಿ ಬಲಪಡಿಸು. ಅವರಿಗೆ ಬೇಕಾದ ಎಲ್ಲ ರೀತಿಯಾದ ಸೌಲಭ್ಯಗಳು ಅವರ ಕುಂದುಕೊರತೆಗಳನ್ನು ಬಗೆಹರಿಸಿ ಆಶ್ರಯಿಸಿ ಬಲಪಡಿಸಿ ಆಶೆಗೊಳ್ಳುತ್ತೇವೆ. ಇಷ್ಟು ಮಾತ್ರ ನಮ್ಮ ಈ ಇದಕ್ಕೆ ಭಾಗವಹಿಸುವಂತ ಹಿರಿಕರನ್ನು ನಾನು ವಿಶೇಷವಾಗಿ ಆಶ್ರಯಿಸು. ಜೊತೆಗೆ ಬಂದು ಕೂಡುವಂತ ಎಲ್ಲಾ ನಿನ್ನ ಭಕ್ತಾದಿಗಳನ್ನು ಆಶ್ರಯಿಸಿ ಬಲಪಡಿಸು. ಅವರ ಕುಟುಂಬಗಳನ್ನು ಬಲಪಡಿಸು. ಅವರಿಗಿರುವಂತಹ ಚಿಂತಾಭಾರಗಳನ್ನು ತೆಗೆದ ಲೋಕದಲ್ಲಿ ಕಷ್ಟ ಸಂಕಟ ಎಲ್ರಿಗೂ ಇದ್ದೇ ಇರ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಇರ್ತದೆ ಸ್ವಾಮಿ, ಶಾರೀರಿಕವಾಗಿ ದೈಹಿಕವಾಗಿ. ಇದೆಲ್ಲವನ್ನು ತೆಗೆದು ಹಾಕಿ ನೀನೇ ಬಲಪಡಿಸಬೇಕಂತ ಆಶಿಕೊಳ್ಳುತ್ತೇವೆ. ನಂಬಿದ ಮಕ್ಕಳಿಗೆ ಎಂದು ಕೈ ಬಿಡೋದಿಲ್ಲ. ಈ ಒಂದು ವಿಶೇಷವಾದ ಕೂಟವನ್ನು ಆಶ್ರಯಿಸು. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರತಿದಿನ ನಾವು ಎಚ್ಚರವಾಗಿ ಪ್ರಾರ್ಥಿಸುವ ಮೂಲಕ ಅನೇಕ ಅನ್ಯರಿಗೆ ಈ ಒಂದು ಸಂದೇಶಗಳು ಮುಟ್ಟಿ ಸತ್ಯ ದೇವರು ಯಾರು, ಸತ್ಯ ವಾಕ್ಯಗಳೇನು ಎಂಬುದನ್ನು ಒಬ್ರಿಗೊಬ್ರು ಪರಿಶೀಲಿಸಿ ಅದನ್ನು ತಿಳ್ಕೊಂಡು ನಿಜವಾದ ದೇವರನ್ನು ನಂಬುವಂತ ಒಂದು ಅವಕಾಶ ಈ ಒಂದು ಕಾರ್ಯಕ್ರಮ ಮೂಲಕ ದಯಪಾಲಿಸಿಕೊಂಡು, ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಸಿಕೊಡುವಂತಹ ಬೋಧಕರನ್ನ ನೀನು ಆಶ್ರಯಿಸು. ಅವರಿಗೆ ಪುನಶ್ಚೇತನವನ್ನು ದಯಪಾಲಿಸಿಕೊಂಡು ಕುಟುಂಬನ ಬಲಪಡಿಸು. ಬೆಳಗ್ಗೆ ಸಂಜೆ ನಿರಂತರವಾಗಿ ನೀನು ನಾಮ ಕೊಂಡಾಡಬೇಕು. ಅದಕ್ಕೆ ಬಾಯಿಗಳಾಗಿ ಮಾಡುವಂತ ಕೆಲಸದಲ್ಲಿ ಸ್ವಾಮಿ ಪ್ರಸನ್ನಕ್ಕೆ ಬಲಪಡಿಸಿ ಸಂರಕ್ಷಣೆ ಪವಿತ್ರ ಅದನ್ನ ಮೂಲಕ ಅಭಿಷೇಕಿಸಬೇಕೆಂದು ಆಶಿಕೊಳ್ಳುತ್ತೇವೆ. ರೀತಿ ಪ್ರತಿಯೊಬ್ಬರನ್ನು ಆಶ್ರಯಿಸಿ ಸಂರಕ್ಷಿಸಿ ಕಾಯ್ತಾ ಬರಬೇಕೆಂದು ಈಗ ಸ್ವಾಮಿ ಈ ದಿನವೂ ನಮಗೆ ಶುಭ ಕಾರ್ಯ ದಿನವಾಗಿದ್ದು ನಿಮ್ಮ ಶುಭ ಕಾರ್ಯದ ಆತ್ಮವು ನಮ್ಮ ನಡೆಸುವಂತೆ ನಮ್ಮ ಹಬ್ಬವನ್ನು ಬಲಪಡಿಸಿ ನಡೆಸಿ ಕಾಯ್ತಾ ಬರಬೇಕೆಂದು ಇದುವರೆಗೂ ನಾವು ಬೇಡಿಕೊಂಡದ ಪ್ರಾರ್ಥನೆಯನ್ನು ಸಫಲ ಮಾಡು ಸ್ವಾಮಿ. ಎಲ್ಲರಿಗೂ ಅವ್ರ ಇಷ್ಟ ಅದನ್ನು ನೆರವೇರಿಸಿ ನಾಳೆ ಹೌದು ನಮಗೆ ಗುಣವಾಗಿದೆ ಎಂದು ಅವರ ಮನಸ್ಸಲ್ಲಿ ತಿಳ್ಕೊಳ್ಳುವಂತ ಶಕ್ತಿಯನ್ನು ಕೊಟ್ಟು ಬಲಪಡಿಸಬೇಕೆಂದು ರಕ್ಷಕನು ಕಾರ್ಯಕರ್ತನು ಮಹಾಯಾಜಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ತಿಮೋತಿ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಮಾರದೇವನ ಕೃಪೆ, ಪವಿತ್ರಾತ್ಮನ ಅನುಮತಿಯಲ್ಲಿ ಯಾವಾಗಲೂ ತಲೆಬಾಗಿರ್ತಕ್ಕಂತ ಎಲ್ಲಾ ನಿನ್ನ ಪ್ರಿಯ ಭಕ್ತರ ಮೇಲೆ ಮತ್ತು ಕಾಯಿಲೆ ತೊಂದರೆ ರೋಗ ಬೇನೆಗಳಲ್ಲಿರ್ತಕ್ಕಂಥ ನಿನ್ನ ಭಕ್ತರ ಮೇಲೆಯೂ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಬೋಧಕರ ಮೇಲೆಯೂ ಇಂದು ಎಲ್ಲೆಂದಿಗೂ ಸದಾಕಾಲ ಬೆಳೆಯುತ್ತದೆ ಸ್ವಾಮಿ. ಆಮೇನ್. ಆಮೇನ್. ವಂದನೆಗಳು ಬೋಧಕರೇ, ಉತ್ತಮವಾದಂತಹ ಸಂದೇಶಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ
ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂದೇಶಗಳನ್ನ ನೀಡುತ್ತಾ ದೇವರನ್ನ ಮಹಿಮೆ ಪಡಿಸಿರಿ ಎಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ತಮ್ಮ ಸೇವೆಯನ್ನ ದೇವರು ಆಶೀರ್ವಾದ ಮಾಡಲಿ. ಈ ಪ್ರಾರ್ಥನಾ ಕೂಟ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ನಿಮ್ಮೊಂದಿಗಿದ್ದೇವೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಈ ದಿನದ ಕಾರ್ಯಕ್ರಮವನ್ನ ಆರಂಭದ ಪ್ರಾರ್ಥನೆಯಲ್ಲಿ ನಡೆಸಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರ ಹಿರಿಯರಂತ ಲೋಕೇಶ್ ಅಂಕಲ್ ಅವರಿಗೂ, ಹಾಗೂ ಉತ್ತಮವಾದ ಸಂದೇಶವನ್ನ ನೀಡಿದಂತ ತಿಮೋತಿ ನೀಲ್ಗೌಡ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ಎಲ್ಲಾ ದೇವ ಮಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನು ಅನುದಿನವೂ ಪರಿಪಾಲಿಸುತ್ತಾ ತನ್ನ ಮಹಿಮೆಯ ರಾಜ್ಯದ ಬತ್ತಳಿಕೆಯಲ್ಲಿ ಸೇರಿಸುತ್ತಾ ತನ್ನ ವಾಕ್ಯದ ಬಲದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿ ದಿನನಿತ್ಯವೂ ನಮ್ಮನ್ನ ನಡೆಸಲೆಂದು ಬೇಡುತ್ತಾ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಆತನ ಕೃಪಾಸ್ತಿ ಒಪ್ಪಿಸ್ತೇನೆ. ಕರ್ತನು ಈ ದಿನವನ್ನು ಆಶೀರ್ವಾದ ಮಾಡಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ನಾವು ಒಟ್ಟಾಗಿ ಸೇರಿ ಬರುವಾಗೆ ಕರ್ತನ ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಆಮೇಲೆ ಧನ್ಯವಾದ ಬದುಕ್ರೆ, ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ತಿಮೋತಿ ಬದುಕರು ಧನ್ಯವಾದಗಳು. ಯಾವ ರೀತಿಯಲ್ಲಿ ತಿಳಿಸ್ಕೊಟ್ಟಾರೆ, ಅವರ ಕುಟುಂಬ ಸೇವೆಯಂತೆ ಆಶ್ರಯಿಸಲಿ. Thank you, Pastor. Thank you, Pastor Pastor. Timothy, thank you very much. Thank you so much, sir. Thank you, Praise sir. God. Nice message.